ಯಾಕಪ್ಪ ಈ ಬಡವರ ಮೇಲೆ ಇಷ್ಟೊಂದು ಕೋಪ? ನಾನೇನಪ್ಪ ನಿನಗೆ ಅನ್ಯಾಯ ಮಾಡಿದ್ದೆ? ಬಡತನದಲ್ಲಿ ಸಂತೋಷ ಪಡಿತಿದ್ದ ನಮಗೆ ಇವತ್ತು ದುಃಖನ ತಂದು ಕೊಟ್ಟು ಬಿಟ್ಟಿಯಲ್ಲಪ್ಪ. ನಾನೇನಪ್ಪ ನಿನಗೆ ಅನ್ಯಾಯ ಮಾಡಿದೆ? ಈ ಹೆಣ್ಣು ಮಗುವಿನ ನನ್ನ ಕೈಯಲ್ಲಿ ಕೊಟ್ಟು ನನ್ನ ಹೆಂಡತಿ ಶಿವನ ಪಾದ ಸೇರಿಕೊಡ್ಬೇಕು. ಹುಟ್ಟುವಾಗ ನಗುತ್ತೀವಿ, ಸಾಯುವಾಗ ಅಳುತ್ತೀವಿ. ಪ್ರಪಂಚದಲ್ಲಿ ಸ್ಮಶಾನಗಳೆಷ್ಟು ಅದಕ್ಕೆ ಬಲ್ಲವರು ಮಾತಾಡ್ತಾರೆ, ಬಾರದು ಬಪ್ಪದು ಬಪ್ಪದು ತಪ್ಪದು ಎಂಬಂತೆ. ನಿನ್ನಾಟ ಬಲ್ಲವರು ಯಾರಪ್ಪ? ಈ ಎಳಿ ಕನ್ನಬಲ ತೆಗೆದುಕೊಂಡು ನಾನು ಎಲ್ಲಿಗಂತ ಹೋಗ್ಲಿ? ಏನಪ್ಪ ಮಾಡ್ಲಿ? ಇದಕ್ಕೆಲ್ಲ ದಾರಿ ದಿಕ್ಕು ತೋರಿಸುವುದು ನೀನೇ ಅಪ್ಪ, ನೀನೇ. ಒಬ್ಬನೇ ಬರ್ತಾ ಇದ್ದೀಯಾ? ಮಗು ಮಾತ್ರ ಇದೆ, ನಿನ್ನ ಹೆಂಡತಿಯಲ್ಲಿ? ಅಪರ ನನ್ನ ಹೆಂಡತಿ, ನನ್ನ ಹೆಂಡತಿ ಶಿವನ ಪಾದ ಸೇರಿ. ಏನಾಗಿತ್ತು? ಒಳ್ಳೆ ಆಸ್ಪತ್ರೆಗಾದ್ರೂ ತೋರಿಸಬಾರ್ದ? ತೋರಿಸಿದ್ದೇನ್ರಿ ಅಪ್ಪ, ಎಲ್ಲ ಕಡೆ ತೋರಿಸಿದ್ದೇನ್ರಿ. ಆದ್ರೆ ಆ ದೇವರಿಗೆ ಮನಸ್ಸಿಗೆ ಬರ್ಲಿಲ್ರಿ ಅಪ್ಪ. ಈ ಹೆಣ್ಣು ಮಗುವಿನ ನನ್ನ ಕೈಯಾಗ ಕೊಟ್ಟ ನನ್ನ ಹೆಂಡತಿ ಶಿವನ ಪಾದ ಒಂದೇ ಬಂಡಿಗೆ ಎರಡು ಚಕ್ರದಂತೆ ನಿಮ್ಮ ಜೀವನ ಸಾಗ್ತಾ ಇತ್ತು ರುದ್ರ. ದೇವರು ನಿಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡಬಾರ್ದಾಗಿತ್ತು. ನೋಡು, ಮನೆಯಲ್ಲಿ ಹೇಗಿದ್ರು ನನ್ನ ಮಗ ಇದ್ದಾನೆ, ನನ್ನ ಮಗನ ಜೊತೆ ಆ ಮಗನು ಬೆಳೆಯುತ್ತೆ. ನೋಡು, ಆ ಮಗುನ ನನಗೆ ಕೊಟ್ಬಿಡು. ಈಗಾಗಲೇ ಸಾಕಷ್ಟು ನಿಮ್ಮ ಋಣದಾಗದೇನ್ರಿ ಅಪ್ಪ, ಇದೊಂದು ಯಾಕ್ರಿ ಬ್ಯಾಡ್ರಿ. ಇದ್ರೊಳಗೇನು ಋಣದ ಮಾತು ಅಲ್ಲ. ನೀನಾದ್ರೂ ಏನು ವಿಚಾರ ಮಾಡಿದೀಯಾ? ನಾ ಹೆಂಗೆ ವಿಚಾರ ಮಾಡೀನ್ರಿ ಅಪ್ಪ? ನನ್ನ ತಂಗಿ ಗಂಡ ಬೆಂಗಳೂರಾಗ ದುಡಿಲಕ್ಕದ. ಅದಕ್ಕ ಮೊನ್ನೆ ಒಂದು 15 ದಿವಸದಿಂದ ರೀಪ ನನ್ನ ತಂಗಿಗೆ ಬಾಣ್ಯತನ ಆಗೈತ್ರಿ ಅಪ್ಪ. ನನ್ನ ತಂಗಿಗೆ ಒಂದು ಗಂಡಸು ಮಗ ಹುಟ್ಟಿದ್ರಿ. ಅದಕ್ಕ ಈ ಹೆಣ್ಣು ಮಗುವಿನ ಹೋದ ನನ್ನ ತಂಗಿ ಉಡಿಯಾಗ ಹಾಕಿದೀನಿ ಅಂದ್ರ ಅಲ್ಲೇ ಒಂದಕ್ಕೊಂದು ಬೆಳಿತಾವಂತ ವಿಚಾರ ಮಾಡಿ. ರುದ್ರ, ನಿನ್ನ ಆಸೆಗೆ ನಾನೇ ಕಲ್ಲು ಹಾಕಲಿ. ಎಷ್ಟೇ ಆಗ್ಲಿ ಕರಳ ಸಂಬಂಧಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ರೆ ಚೆನ್ನಾಗಿ ಬೆಳಿತವೆ. ನೋಡು ರುದ್ರ, ಆ ಮಗುವಿಗೆ ಒಳ್ಳೆ ಶಿಕ್ಷಣ ಕೊಡಿಸು. ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದ. ನಿನ್ನ ಮಗಳಲ್ಲ, ಇನ್ನು ಮುಂದೆ ನನ್ನ ಮಗಳಂತ ತಿಳ್ಕೊಂಡು ಬೆಳೆಸ. ಆಯ್ತ್ರಿ ಅಪ್ಪ, ಆಯ್ತ್ರಿ ಅಪ್ಪ. ಹೀಗೆ ಎಳೆ ಬಿಸಿಲಲ್ಲಿ ಮಗುನ ಹಿಡ್ಕೊಂಡು ನಿಲ್ಬಾರ್ದು. ಹೋಗು, ಹೋಗಿ ಬಿಟ್ವಾ, ಒಂದ್ 4-5 ದಿವಸ ಇದ್ವಾ. ಆಯ್ತ್ರಿ ಅಪ್ಪ. Oh